ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಲೋಕ ಕಲ್ಯಾಣಕ್ಕಾಗಿ ಮರವನ್ನ ಏರಿ ಕುಳಿತ ಸ್ವಾಮೀಜಿ ಸತತ 5 ದಿನಗಳಿಂದ ಮರವನ್ನೇರಿ ಕೂತಿದ್ದಾರೆ ಸ್ವಾಮೀಜಿ. ಮರವನ್ನ ಏರಿ ಸ್ವಾಮೀಜಿ ವ್ರತಾಚರಣೆಯನ್ನ ಮಾಡ್ತಾ ಇರೋದು. ಸ್ವಾಮೀಜಿಯ ವ್ರತವನ್ನ ಕಂಡು ಅಚ್ಚರಿಗೊಂಡ್ಬಿಟ್ಟಿದ್ದಾರೆ ಜನ. ಆಹಾರವಿಲ್ಲದೆ ಮರದ ಮೇಲೆ ವಾಸವಾಗಿದ್ದಾರೆ ಸ್ವಾಮೀಜಿ. ದಿನಕ್ಕೆ 1 ಲೋಟ ಹಾಲು ಮಾತ್ರ ಕುಡಿತಾ ಇದ್ದಾರೆ ಸಚ್ಚಿದಾನಂದ ಶ್ರೀಗಳು. ಬರಗಾಲ ಸಿದ್ದಪ್ಪ ಮಠದ ಆವರಣದಲ್ಲಿ ಸ್ವಾಮೀಜಿ ವ್ರತಾಚರಣೆಯನ್ನ ಮಾಡ್ತಾ ಇರೋದು. ಕೊಪ್ಪಳ ಜಿಲ್ಲೆಯ ಕಾಟಗಿ ತಾಲೂಕಿನ ಬರಗಾಲ ಸಿದ್ದಪ್ಪ ಮಠ 101 ದಿನ ಮರದಲ್ಲಿಯೇ ಕುಳಿತು ಧ್ಯಾನವನ್ನ ಮಾಡಲಿದ್ದಾರೆ ಶ್ರೀ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ನಾಗರಾಜ್ ಒಂದು ಚಿಟ್ಚಾಟ್ ನಡೆಸಿದ್ದಾರೆ, ನೋಡೋಣ ಬನ್ನಿ. ಸಾಮಾನ್ಯವಾಗಿ ಲೋಕ ಕಲ್ಯಾಣಕ್ಕಾಗಿ ಹಲವಾರು ತಪಸ್ಸುಗಳನ್ನು ನೋಡಿರ್ತೇವೆ. ಅದ್ರ ಜೊತೆಗೆ ಏನಂತಂದರೆ ಲೋಕ ಕಲ್ಯಾಣ ಸಲುವಾಗಿ ಭಾಳಷ್ಟು ಏನು ಅವಧೂತರಿರ್ಬೋದು, ಶ್ರೀಗಳಿರ್ಬೋದು, ಪೂಜೆ ಪುನಸ್ಕಾರ ಮಾಡಿರಂತ ನೋಡಿರ್ತೇವೆ. ಆದರೆ ಇಲ್ಲೊಬ್ಬ ಅವಧೂತ ಶ್ರೀಗಳು ಮರವನ್ನೇರಿ ಸ್ವತಃ 100 ದಿನಗಳ ಕಾಲ ಉಪವಾಸದ ಅನುಷ್ಠಾನಗಳನ್ನು ಮಾಡ್ತಾಯಿದ್ದಾರೆ. ಇದು ವಿಶೇಷ ಅಂದರೆ ವಿಶೇಷ ಅಂತ ಹೇಳ್ಬೋದು. ನಾವು ಈಗ ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನ ಮುಷ್ಟೂರು ಗ್ರಾಮದ ಬಳಿ ಇರುವಂಥ ಇಲ್ಲಿ ಬರಗಾಲ ಸಿದ್ದಪ್ಪನ ಮಠ ಅಂತಿದೆ. ಆ ಮಠದ ಬಳಿ ಇರುವಂಥ ತೋಟದಲ್ಲಿರುವಂಥದ್ದು ನಾವು ದೃಶ್ಯ ನೋಡ್ತಾ ಇರ್ಬೋದು. ಇದು ಏನಂದರೆ ಸುರಪುರ ತಾಲೂಕಿನ ಒಂದು ಸಚ್ಚಿದಾನಂದ ಅವಧೂತರ ಶ್ರೀಗಳ ಒಂದು ಅನುಷ್ಠಾನ ಅಂತ ಹೇಳ್ಬೋದು. ಏನು ಇವರು ಬಾದ್ಯಾಪುರದ ಮಠ ಅಂತ ಬರುತ್ತೆ. ಬಾದ್ಯಾಪುರ ಮಠದಲ್ಲಿರುವ ಸುರಪುರ ತಾಲೂಕು ಬಾದ್ಯಾಪುರ ಮಠದಲ್ಲಿ 2012ರಲ್ಲಿ ಅಲ್ಲಿ ಆಲದ ಮರದಲ್ಲಿ ಬರೋಬ್ಬರಿ ಏನಂದರೆ ಉಪವಾಸ ಏನೋ ಒಂದು ಅನುಷ್ಠಾನ ಮಾಡಿದರು, ವಿಶೇಷವಾದ ಅನುಷ್ಠಾನ ಮಾಡಿದರು. ಇಲ್ಲಿ ಬರೋಬ್ಬರಿ ಈಗಾಗಲೇ ಏನು 3 ತಿಂಗಳ ಕಾಲ ಅನುಷ್ಠಾನ ಮಾಡುವ ನಿಟ್ಟಿನಲ್ಲಿ ಈ ಸಚ್ಚಿದಾನಂದ ಶ್ರೀಗಳು ಅವಧೂತರು ಒಂದು ವಿಶೇಷವಾದಂಥ ಅನುಷ್ಠಾನ ಮಾಡ್ತಾ ಇರ್ಬೋದು. ನಮ್ಮ ಜೊತೆ ಹಾಗೆ ಭಕ್ತರು ನೋಡ್ತಾ ಇರ್ಬೋದು. ಭಕ್ತರು ಭಾಳಷ್ಟು ಜನ ಇದ್ದಾರೆ, ಅವ್ರನ್ನ ಮಾತಾಡ್ಕೊಂಡು ತೊಗೋಣ. ಯಾವಾಗ ಬಂದಿದ್ದಾರೆ ಏನು ಅಂತೇಳಿ ಮಾತಾಡ್ಕೊಂಡು ತೊಗೋಣ. ಈಗ ಇಲ್ಲಿ ವಿಶೇಷವಾಗಿ ಸಚ್ಚಿದಾನಂದ ಶ್ರೀಗಳು ಇದೇನು ವಿಶೇಷವಾದ ಅನುಷ್ಠಾನ ಮಾಡ್ತಾರೆ ಅಂದರೆ ಯಾರು ನೀವು ಅನುಷ್ಠಾನ ಅಂದರೆ ಅನುಷ್ಠಾನ ಮಾಡ್ತಾರೆ ಅಂದರೆ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರೆ, ಅಲ್ಲಿ ತಪಸ್ಸು ಕೊಡ್ತಾರೆ, ನೋಡಿರ್ತೀರಿ, ಭಾಳ ಜನ ನೋಡಿದ್ರಿ. ಆದರೆ ಮರವನ್ನೇರಿ ವಿಶೇಷವಾದ ಅನುಷ್ಠಾನ ಮಾಡ್ತಾರೆ, ಈ ಬಗ್ಗೆ ತಾವು ನೋಡಿದ್ರಿ? ನಾವು ನೋಡಿದಿಲ್ಲ, ಫಸ್ಟ್ ಟೈಮ್ ನೋಡೋಕತ್ತೀವಿ. ಇದೇ ಫಸ್ಟು ಬಾಯನಗಳು ಕೂಡ ನೋಡಿದ್ದು, ಮತ್ತೆ ನೋಡಿಲ್ಲ ನಾನು, ಇದೇ ಫಸ್ಟು. ಈಗ ಎಲ್ಲವರು ಇವರು ಶ್ರೀಗಳು ಎಲ್ಲಿಂದ ಬಂದರು, ಏನು ಮಾಹಿತಿ ಇದೆ? ಬಾದ್ಯಾಪುರ, ಸುರಪುರ ಹತ್ರ ಒಂದು 15 ಕಿಲೋಮೀಟ್ರಿಂದ ಬಾದ್ಯಾಪುರ ಅಂತ ಊರು, ಅಲ್ಲಿ ಅಡವಿ ಐತಿ, ಅಲ್ಲಿ ಮಠ ಐತಿ ಅವ್ರದ್ದು. ಇವು ಯಾವಾಗ ಬಂದರು ಮತ್ತು ಇಲ್ಲಿ ಬಂದಾಗ ಏನು ಹೇಳ್ಕೊಂಡ್ರ ಅಂದರೆ ಇಲ್ಲಿ ಅನುಷ್ಠಾನ ಮಾಡ್ತೀನಿ ಇಲ್ಲಿ ಬರ್ತಾಯಿದ್ರು, ಅವಾಗ ಬರ್ತಿದ್ರು. ಅವ್ರು ಮೊದಲು ದೊಡ್ಡ ತಾತನವ್ರು ಇದ್ದಾಗ ಬರ್ತಿದ್ದರು, ಬಂದು ಹೋಗ್ಯಾರ. ಆಮೇಲೆ ಬಂದು ಅವ್ರಿಗೆ ಇದಾಗೈತೆ, ಇಲ್ಲೇ ನಾನು ಅನುಷ್ಠಾನ ಮಾಡ್ಬೇಕಂಬಂಗೆ ಆಗೈತೆ, ಇಲ್ಲೇ ಮಾಡಕತ್ತಾರ. ಬನ್ನಿ ಸರ್. ಈಗ ಈ ರೀತಿ ವಿಶೇಷವಾದ ಅನುಷ್ಠಾನ ಮಾಡೋದು ಭಾಳ ಕಷ್ಟ. ಇಂಥ ಅನುಷ್ಠಾನ ಮಾಡ್ತಿದ್ದಾರೆ, ಏನು ರೀ? ಇನ್ನೊಂದು ಸರ ಅವರು ಇಲ್ಲಿ ಮಠಕ್ಕೆ ಬರ್ಬೇಕಾದ್ರೆ ಬರಗಾಲ ಸಿದ್ದಪ್ಪ ತಾತನವ್ರು ಇದ್ದಾಗ ಬರ್ತಿದ್ರಂತೆ, ನಾವು ನೋಡಿಲ್ಲ, ನಮಗೆ ಗೊತ್ತಿಲ್ಲ. ಮೊನ್ನೆ ಮಾಧವನಂದ ಅಂತ ಇದ್ದರು, ಅವ್ರ ನಂತರ ಇದ್ಮೇಲೆ ಅವರು ಮೊನ್ನೆ ಲಿಂಗದೊಳಗಾದರು. ಅವರು ಲಿಂಗದೊಳಗಾದಾಗ ಬಂದರು ಇವರು ತಾತನವರು, ಚಿದಾನಂದ ತಾತನವ್ರು ಬಂದು ಇಲ್ಲಿ ಅವಾಗವಾಗ ಬರಕತ್ತಿದ ಮೇಲೆ ಇಲ್ಲಿ ವಿಶೇಷ ಸ್ಥಳ ಐತಪ್ಪ, ಇಲ್ಲಿ ಒಂದು ನಾವು ಅನುಷ್ಠಾನ ಮಾಡ್ತೀವಿ ಅಂತ ಹೇಳಿದರು. ಮಾಡಿ ಅಂತ ಹೇಳಿದ್ವಿ ನಾವು. ನಮ್ಮ ಭಾಗದಲ್ಲಿ ಇವಿಷ್ಟು ಅಂದರೆ ಇಲ್ಲಿನ ಭಕ್ತರ ಮಾತು ಏನೇ ಆಗಲಿ, ಇದು ದೊಡ್ಡ ಮಟ್ಟದಲ್ಲಿ ಒಂದು ಅನುಷ್ಠಾನ ಮಾಡ್ತಿರೋದು ಮತ್ತು ಲೋಕ ಕಲ್ಯಾಣ ಸಲುವಾಗಿ ವಿಶಿಷ್ಟವಾದ ಒಂದು ಅನುಷ್ಠಾನ ಮಾಡ್ತಿರೋದು. ಇದು ನಾವು ಮೊದಲೇ ಬಾರಿಗೆ ಇಂಥ ಅನುಷ್ಠಾನ ಕೂಡ ನಾವು ನೋಡ್ತಾ ಇರೋದು ಅಂತೇಳಿ ಇಲ್ಲಿನ ಭಕ್ತರು ಹೇಳಿರ್ತಿತ್ತು. ಕ್ಯಾಮ್ರಾ ಪರ್ಸನ್ ಅಂಜನಪ್ಪ ಜೊತೆ ನಾಗರಾಜ್, ಟಿಎಫ್ ನ್ಯೂಸ್, ಕೊಪ್ಪಳ.